ವೆಲ್ಕಮ್ ಬ್ಯಾಕ್ ಟು ನನ್ನ ಕೃಷಿ ಚಾನೆಲ್ಗೆ. ಸುಮಾರು ಒಂದೂವರೆ ತಿಂಗಳ ನಂತರ ಇನ್ನೊಮ್ಮೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಇನ್ನು ಮಳೆಗಾಲಕ್ಕೆ ಇನ್ನೊಂದು ವೆದರ್ ರಿಪೋರ್ಟ್ ಪ್ರಕಾರ ಇನ್ನೊಂದು 15 ದಿವಸ ಇದೆ. ಸೊ ಎಲ್ಲ ಮಳೆಗಾಲಕ್ಕೆ ತಯಾರಿ ಆಗ್ತಾಯಿದೆ. ಈಗ ಅದನ್ನೆಲ್ಲ ಸ್ವಲ್ಪ ವಿವರಿಸ್ತಾ ನಿಮಗೆ ತೋಟದ ದರ್ಶನ ಮಾಡ್ತೇನೆ. ಬನ್ನಿ. ಎಂದಿನಂತೆ ಫಸ್ಟ್ ಗೆಂದಳೆ ಗಿಡ ಶುರು ಮಾಡ್ತಾಯಿದ್ದೇನೆ. ಫಸ್ಟ್ ಇದರಲ್ಲೇ ನೆಗೆಟಿವ್ ಕಾಮೆಂಟ್ ಮಾಡ್ತಾಯಿದ್ದೇನೆ. ನೋಡಿ, ಇದು ಕಂಪ್ಲೀಟ್ ಗಿಡ ಹೋಗಿದೆ. ಆದರೆ ಹೋಪ್ ಅಂತ ಹೇಳಿದರೆ ಕೆಳಗಡೆಯಲ್ಲಿ ಸುಳಿ ಬಂದಿದೆ, ಒಂದು ಮೇಲ್ಗಡೆ ಕಂಪ್ಲೀಟ್ ಹೋಗಿದೆ. ನೋಡಿ, ಏನಿಲ್ಲ ನೋಡಿ. ಅದೇ ಕೆಳಗಡೆ ಒಂದು ಸುಳಿ ಮೇಲ್ಗಡೆ ಬಂದಿದೆ ನೋಡಿ, ಕಾಣ್ತಾ ಇದೆಯಾ? ಇದು ಮೋಸ್ಟ್ಲಿ ಇನ್ನೊಂದು 5-6 ತಿಂಗಳಲ್ಲಿ ಮೇಲೆ, ಲಾಸ್ಟ್ ಟೈಮ್ ಹೇಳಿದ ಹಾಗೆ ಬರಲಿಕ್ಕೆ ಟೈಮ್ ತಗೊಳ್ತದೆ. ಪುನಃ ಚಿಗುರ್ಬೋದು. ಚಿಗುರಿದ್ರು ಯಾಕೂ ಡೌಟು. ನೋಡೋಣ ಹೇಗೆ ಬೆಳೀತದೆ ಅಂತ. ಪುನಃ ಮತ್ತೆ ತುಂಬಿ ಹೊಡೆದ್ರೆ ಪುನಃ ಅದೇ ಕತೆ. ನೋಡಿ, ಪಪ್ಪಾಯಿ ಗಿಡ ಇದೆ ಇಲ್ಲೊಂದು, ಆಚೆ ಒಂದು ಮಧ್ಯೆ ಆಗಿದೆ. ಪಪ್ಪಾಯಿ ಗಿಡ ಬೆಳೀತದೆ, ಆದರೆ ಪ್ರಯೋಜನ ಇಲ್ಲ. ಆಚೆ ಕಡೆ ಒಂದು ತೋರಿಸ್ತೇನೆ. ಮತ್ತೆ ಕಾಯಿ ಆಗೋದಿಲ್ಲ, ಏನಿಲ್ಲ, ಒಂದೇ ಲೆಕ್ಕ ಅಲ್ಲೇ ಗೂಡ್ತಾ ಇರುತ್ತೆ. ನೋಡಿ, ಇದು ನಮ್ಮ ಎಕ್ಕೆ ಗಿಡ ಚೆನ್ನಾಗಿ ಬೆಳೀತಾ ಇದೆ. ಈ ಸಲ ಮಳೆಗಾಲದಲ್ಲಿ ತುಂಬ ರಿಕವರಿ ಆಗ್ಬೋದು. ಇದು ಗೊಬ್ಬರದ ಗಿಡ, ಎಲ್ಲ ಸಣ್ಣದಿದೆ ಗೊಬ್ಬರದ ಗಿಡ. ನೋಡಿ, ಇದು ತೆಂಗಿನ ಸಸಿ ಹೈಬ್ರಿಡ್, ಚೆನ್ನಾಗಾಗಿದೆ. ಇಷ್ಟವರೆಗೆ ಒಂದು ಏನೂ ಆಗದೆ ಒಂದು ಕರೆಕ್ಟಾಗಿ ಮೇಲ್ಗಡೆ ಇದರಲ್ಲಿ ಮುಡ್ಕೊಂಡಿದೆ ಅಂದರೆ ಇದೇ ಒಂದು ಅಂತ ಅನಿಸುತ್ತೆ. ನೋಡೋಣ ಹೇಗೇನೆ ಇನ್ನು ಮುಂದೆ ಸಾಗ್ತದೆ ಅಂದ್ಕೊಂಡು. ಚೆನ್ನಾಗಾಗಿದೆ. ಸುಳಿಗಳು ತುಂಬ ಬರ್ತಾ ಇದೆ, ತುಂಬ ಹೈಟ್ ಆಗಿದೆ, ಸುಮಾರು ನನಗಿಂತಲೂ ಎತ್ತರ ಆಗಿದೆ. ನೋಡೋಣ. ಬುಡಕ್ಕೆ ಸೊಪ್ಪೆಲ್ಲ ಹಾಕಿದ್ದೇನೆ, ಮೊನ್ನೆ ಬೂದಿ ಪುನಃ ಹಾಕಿದ್ದೇನೆ. ಆಲ್ಮೋಸ್ಟ್ ಹೆಚ್ಚಿನ ಕೊಟ್ಟಿದ್ದೇನೆ. ನೋಡಿ, ಇಲ್ಲಿ ಸುಳಿ ಹೊಡೆದಿದೆ ನೋಡಿ, ಹೊಸ ಸುಳಿ ಬರ್ತಾ ಇದೆ ನೋಡಿ, ಕಾಣ್ತದೆ. ಚೆನ್ನಾಗಿ ಬರ್ತಾ ಇದೆ. ನೋಡೋಣ. ಹಾಕಿ 1.5 ವರ್ಷ ಆಯ್ತಿದ್ದು. 1.5 ವರ್ಷದ ಗಿಡ ನೋಡಿ ಹೇಗಿದೆ, ಕಾಣ್ತದೆ. ಇದೆಲ್ಲ ಬಿಸಿಲಿಗೆ ಅಡ್ಡ ಹಾಕಿದ್ದೇನೆ, ಗ್ರೀನ್ ಮೆಶ್ ಎಲ್ಲ ತೆಗಿತೇನೆ. ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಇನ್ನು ಒಂದು ವಾರ, ಇನ್ನೊಂದು 15 ದಿವಸದಲ್ಲಿ ಇದನ್ನೆಲ್ಲ ತೆಗಿಬೇಕು. ಹಾಗೆ ಇದು ನಮ್ಮ ಕ್ಯಾಮರಾ, ಸೋಲಾರ್ ಕ್ಯಾಮರಾ. ಲಾಸ್ಟ್ ಟೈಮ್ ವಿವರಿಸಿದ್ದೆ ಇದ್ರ ಬಗ್ಗೆ. ಒಂದು ಗೊಬ್ಬರ ಗಿಡ ಇದೆ ನೋಡಿ, ಹಾಕಿ ಒಂದು ವರ್ಷ ಮೇಲ್ಗಡೆ ಆಯಿತು. ಏನೂ ಬೆಳವಣಿಗೆ ಇಲ್ಲ, ಅದೇ ಕತೆ. ಗೊತ್ತಲ್ಲ ನಿಮಗೆ, ಹೇಳೋದು ಬೇಡಲ್ಲ. ನೋಡೋಣ ಈ ಥರ ಮಳೆಗಾಲದಲ್ಲಾದರೂ ಹೇಳ್ತದೆ ಅಂತ. ಮೇಲೆ ಬುಡಕ್ಕೆ ಈಗ ಮಣ್ಣು ಹಾಕಿದ್ದೀಗ, ಮಳೆಗಾಲಕ್ಕೆ ಮಳೆ ಬಂದರೆ ಬುಡ ಗಟ್ಟಿಯಾಗಿರಲಿ ಅಂತ. ನೋಡಿ, ಇಲ್ಲೊಂದು ಕೂಡ ಆಗಿದೆ, ಬುಡಕ್ಕೆ ಮಣ್ಣು ಹಾಕಿದ್ದು. ಇದು ಕೂಡ ಹಾಗೆ ಬುಡಕ್ಕೆ ಹಾಕಿ. ಮತ್ತು ಇನ್ನೊಂದು ಸಸಿ ಇಲ್ಲೊಂದಿದೆ ನೋಡಿ, ಇದಕ್ಕೆ ತುಂಬ ಆಚೆಗಡೆ ಮೇಲ್ಗಡೆ ಕವರಿಂಗ್ ಮಾಡಿದ್ದೇನೆ ಬಿಸಿಲಿಗೆ. ಇದು ಕೂಡ ಬೆಳೆದಿದೆ, ಓಕೆ, ಏನು ತೊಂದರೆ ಇಲ್ಲ. ಇದಕ್ಕೆ 1 ವರ್ಷ ಆಗಲಿಲ್ಲ, ಸಾಧಾರಣ 9-11 ತಿಂಗಳು ಅಂತ ಹೇಳ್ಬೋದು. ಸಾಧಾರಣ ಬೆಳವಣಿಗೆ ಇದೆ, ತೊಂದರೆ ಇಲ್ಲ. ಈ ಸಲ ಮಳೆಗಾಲದಲ್ಲಿ ರಿಕವರಿ ಆಗ್ಬೋದು ತುಂಬ. ಲಾಸ್ಟ್ ಟೈಮ್ ಹಂದಿ ಬಂದು ಕಿತ್ತಾಕಿ ಹೋಗಿ ಅದು ತುಂಬ ದಿವಸ ಇದ್ದು ಸತ್ತು ಪುನಃ ಹೋಗಿ ರಿಪ್ಲೇಸ್ ಮಾಡಿದ್ದು ಮಳೆಗಾಲ ಪ್ರಾರಂಭದಲ್ಲಿ, ಜೂನಲ್ಲಿ. ನೋಡಿ, ಬುಡ ತುಂಬ ಫುಲ್ಲು ಮಲ್ಚಿಂಗ್ ಮಾಡಿಬಿಟ್ಟಿದ್ದೇನೆ ಈ ಸರ್ತಿ. ಮಲ್ಚಿಂಗ್ ಮಾಡಿ ಒಂದು 3-4 ತಿಂಗಳಾಯಿತು. ಸೊ ಅದು ಸ್ವಲ್ಪ ಪ್ರೆಸ್ ಆಗ್ಬೋದು ಅನಿಸುತ್ತೆ, ಗೊಬ್ಬರ ಎಲ್ಲ. ನೋಡೋಣ, ಈ ಸರ್ತಿ ಮಳೆಗಾಲದ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇಲ್ಲೊಂದು ಬಾಳೆ ಹಾಕಿದ್ದೇನೆ, ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿ, ಹೇಳ್ತಾ ಇಲ್ಲ. ಅದು ಕೂಡ ತೆಂಗಿನ ಸಸಿ ಆಗಿ 11 ತಿಂಗಳಾಯಿತು. ಏನು ಪ್ರಯೋಜನ ಇಲ್ಲ, ಏನೋ ಸಾಯಿಲ್ಲ, ಬದುಕಿದೆ. ನೋಡೋಣ ಈ ಸತಿ ಮಳೆಗಾಲದಲ್ಲಿ ಏನಾದರೂ ಮ್ಯಾಜಿಕ್ ಆಗ್ತದಾ ಅಂತ. ಇದು ಇನ್ನೊಂದು ಹೈಬ್ರಿಡ್ ಸಸಿ. ಲಾಸ್ಟ್ ಟೈಮ್ ಇದರಲ್ಲಿ ಗೆಂದಳಿ ಇತ್ತು, ಅದನ್ನು ತೆಗೆದು ಸತ್ತೊಯ್ದು ಹೋಗಿತ್ತಲ್ಲ, ಇದನ್ನು ತೆಗೆದು ಇದು ಹೈಬ್ರಿಡ್ ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಬುಡ ಎಲ್ಲ ತುಂಬ ಮಲ್ಚಿಂಗ್ ಆಗಿ ತುಂಬ ಎತ್ತರಕ್ಕೆ ಹೋಗ್ತಾ ಇದೆ. ಬಹುಶಃ ಮಳೆಗಾಲದಲ್ಲಿ ರಿಕವರಿ ಆಗ್ಬೋದು. ನೋಡಿ, ಪಪ್ಪಾಯಿ ಗಿಡ. ಇದು ಪಪ್ಪಾಯಿ ಗಿಡ ಹಾಕಿ 1 ವರ್ಷ ಹಾಕಿದ್ದಲ್ಲ, ಅದರಷ್ಟಿಗೆ ಬೆಳ್ಕೊಂಡಿದ್ದು. ತುಂಬ ಟೈಮ್ ಆಯಿತು, ಬೆಳವಣಿಗೆ ಇಲ್ಲ. ಅದೇ ಹೈಟಲ್ಲಿ ಅಲ್ಲೇ ಇರ್ತದೆ, ಕಾಯಿ ಇಲ್ಲ,
ಹೂವಿಲ್ಲ, ಏನಿಲ್ಲ. ಅದೊಂದು ಏನು ವಿಚಿತ್ರ ರೋಗ, ಏನೋ ಗೊತ್ತಿಲ್ಲ, ಹೇಳಲಿಕ್ಕೆ. ಪಪ್ಪಾಯ ಗಿಡ ಇದೆ, ಇದು ಮಾವಿನ ಗಿಡ ನೋಡಿದ್ರ, ಇದು ತೆಂಗಿನ ಸಸಿ ನೋಡಿ. ಇನ್ನೊಂದು ಇವತ್ತು ಬುಡಕ್ಕೆ ಮಣ್ಣೆಲ್ಲ ಹಾಕಿದ್ದೆ, ಮಳೆಗಾಲದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ. ಹೊಂಡ ಬಿದ್ದಿತ್ತು, ಸ್ವಲ್ಪ ಚಿಗುರ್ತಾ ಇದೆ. ನೋಡೋಣ ಮಳೆಗಾಲದ ಏಳಿಗೆ ಹೇಗಿದೆ ಅಂತ. ನೋಡಿದ್ರೆ ಇದು ಹೈಬ್ರಿಡ್. ನಮ್ಮ ಪಕ್ಕದ ಸೈಟ್ನವರು ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನೋಡಿ. ಮೊನ್ನೆ ಗುದ್ದಲಿ ಪೂಜೆ ಮಾಡಿದರು. ಬಹುಶಃ ಇನ್ನೊಂದು 1 ವರ್ಷದಲ್ಲಿ ಮನೆ ರೆಡಿ ಆಗ್ಬೋದು ಅನಿಸುತ್ತೆ. ಇಲ್ಲಿ ಒಂದು ಇದೆ ನೋಡಿ, ನೋಡಿ ಜಾಗ ಲೆವೆಲ್ ಮಾಡಿ ಗುದ್ದಲಿ ಪೂಜೆ ಮಾಡಿ ಹೋಗಿದ್ದಾರೆ ನೋಡಿ, ಕಾಣ್ತದೆ. 1 ವರ್ಷದಲ್ಲಿ ರೆಡಿ ಆಗ್ಬೋದು. ಸೊ ಈ ಸೈಟಿಗೆ ಒಂದು ಗೆಟಪ್ ಬರ್ಬೋದು. ಅವ್ರ ಪಕ್ಕದವರು ಬಾವಿ ಸಹ ತೋಡಿ ಈ ವರ್ಷ ಸಸಿ ಹಾಕ್ತೇನೆ ಅಂತ ಹೇಳ್ತಾಯಿದ್ರು. ಮಳೆಗಾಲ ಕಳೆಯುವಾಗ ಏನು ಮಾಡ್ತಾರೆ ನೋಡಿದ್ರೆ, ಜಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು. ಆಚೆ ಕಡೆ ಹಾಡಿ ಕಡ್ದಿದ್ರು, ಅರ್ಧ ಕಡ್ದಿದ್ರು. ಅವರೇನೋ ಒಳಗೇನೋ ಕಾಂಪ್ಲಿಕೇಶನ್ ಬಂದು ನಿಲ್ಲಿಸಿದ್ದಾರೆ ಕೆಲಸ. ಅದು ಕೂಡ ಹಾಡಿ ಕಡಿದ್ರೆ ಜಾಗ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ, ತುಂಬ ಚೆಂದ ಕಾಣ್ತದೆ. ಎಲ್ಲ ತೋಟ ಆಗ್ತದೆ ಆಚೆ ಈಚೆಲ್ಲ. ಒಳ್ಳೆಯದಾಗಲಿ, ನೋಡೋಣ. ಈಗ ಇಲ್ಲಿವರೆಗೆ ಆಯಿತು. ಇನ್ನು ನೋಡಿ ಮೇಲುಗಡೆ ಡೆವಲಪ್ಮೆಂಟ್. ಇದು ಲಾಸ್ಟ್ ಟೈಮ್ ಸತ್ತೋಗಿತ್ತು ಅಂತ ಹೇಳಿದ್ದಲ್ಲ, ಮಳೆಗಾಲದ ನಂತರ ರಿಕವರಿ ಆಗಿದೆ. ಫುಲ್ಲು ಫೆನ್ಸಿಂಗ್ ಅಂದರೆ ಕವರ್ ಮಾಡಿದ ನಂತರ ಬಿಸಿಲಿಗೆ. ನೋಡಿ ಇದು ಏನು ಬೆಳವಣಿಗೆ ಅಲ್ಲ, ಏಗ್ತಾ ಉಂಟು. ಇಲ್ಲೊಂದು ಹುರುಳಿ ಗಿಡ ಸಮ ಬೆಳ್ಕೊಂಡಿದೆಪ್ಪ, ಏನಂತ ಗೊತ್ತಿಲ್ಲ. ನೋಡೋಣ. ಇಲ್ಲದಿದ್ದರೂ ಈ ಸತಿ ಮಲ್ಚಿಂಗಿಗೆ ಹುರುಳಿ ಗಿಡ ಹಾಕಬೇಕು ಮಳೆಗಾಲದಲ್ಲಿ. ಅಷ್ಟರೊಳಗೆ ಇದು ಬೆಳ್ಕೊಂಡಿದೆ ನೋಡಿ. ಇದು ಏನೋ ಸಾಯೋ ಪರಿಸ್ಥಿತಿಯಲ್ಲಿದೆ, ಏನಾಗ್ತದೆ ನೋಡಬೇಕು ಮಳೆಗಾಲದಲ್ಲಿ. ಬೆಳವಣಿಗೆನೇ ಇಲ್ಲ. 2 ಸಸಿಗಳು ತುಂಬ ಇದಾಗಿದೆ. ಇದೊಂದು ತುಂಬ ಚೆನ್ನಾಗಾಗಿದೆ ನೋಡಿ. ಮೊದಲಿನ ಇದು ಒಳ್ಳೆ ಏಳಿಗೆ ಇದೆ. ಇದು ಕೂಡ ಓಕೆ, ಬೆಳವಣಿಗೆ ಇದೆ, ಇದ್ದದ್ರಲ್ಲೇ ಓಕೆ ನೋಡಿ. ಇದು ಹಾಗೆ ಏಂಗ್ತಾ ಉಂಟು ನೋಡಿ. ಇದು ಸೈಡಲ್ಲಿದ್ದರು, ಮಣ್ಣಿದ್ದರೂ ಚೆನ್ನಾಗಾಗಿದೆ. ಸುಳಿ ಎಲ್ಲ ಬಂದು ನೋಡಿ ಒಳ್ಳೆಯದು. ಕೆಲವು ಗಿಡಗಳು ಇದೆ ನೋಡಿ, ಇಲ್ಲಿ ನೋಡಿ, ಈಚೆ ಕಡೆ ಇದೆ ನೋಡಿ, ಮೇಲೆ ನೋಡಿ. ಈಗ ನೋಡಿದರೆ ನಿಮಗೆ ಸ್ವಲ್ಪ ಇಲ್ಲೆಲ್ಲ ನೋಡಿ ಗಿಡ ಎಲ್ಲ ಸ್ವಲ್ಪ ಎದ್ದಿದ್ದು ಕಾಣ್ತಾ ಇದೆಯಲ್ಲ, ಅಡಿಕೆ ಗಿಡಗಳು. ಓಕೆ, ತುಂಬ ಖುಷಿ ಆಗ್ತದೆ. ಈ ಕಾಟು ಗಿಡ ನಾನು ಬೆಳೆಸ್ಕೊಂಡಿದ್ದೆ. ಸತಿ ಮಳೆ ಬರೋ ಮೊದಲೇ ಕಟ್ ಮಾಡ್ತೇನೆ, ಯಾಕಂದರೆ ಅದು ಬಿಸಿಲಿಗೋಸ್ಕರ ಕಾಡಿದ್ದು. ಅದಿದ್ದರೆ ಮತ್ತು ಈ ಗಿಡಕ್ಕೆ ತೊಂದರೆ ಮಾಡ್ತದೆ. ಅದಕ್ಕೆ ಈ ಸಲ ಮಳೆಗಾಲದಲ್ಲಿ ಕಡಿತೇನೆ ಪ್ರಾರಂಭದಲ್ಲಿ, ಆನಂತರ ಇದು ಚೆನ್ನಾಗಿ ಕಾಣಿಸ್ತದೆ. ಬಾಳೆ ಎಲ್ಲ ಇದೆ, ತೋರಿಸ್ತೇನೆ. ಇಲ್ಲಿ ಒಂದಿದೆ ನೋಡಿ, ಗೊಬ್ಬರದ ಗಿಡ ನೋಡಿ. ಈ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಾಗಿದೆ, ಈ ಸೈಡಿದ ಗಿಡಗಳು. ಆ ಸೈಡಿದು ಮಾತ್ರ ಸ್ವಲ್ಪ ಹಾಳಾಗಿದೆ. ಈ ಸೈಡಿದೆಲ್ಲ ಚೆನ್ನಾಗಾಗಿದೆ. ಮಳೆಗಾಲದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ಬೋದು ನೋಡಿ. ಇದೊಂದು ಬಾಳೆ ಇದೆ ಇಲ್ಲಿ, ಅದು ಮಣ್ಣಲ್ಲಿ ಏನು ಅದು ಏಳಿಗೆ ಕಾಣ್ತಿಲ್ಲ, ಅಲ್ಲೇ ಗೊರೈತಾ ಉಂಟು ನೋಡಿ. ಸಾಯೋದಿಲ್ಲ ಮಾತ್ರ, ಅದು ಗ್ರೇಟ್. ಸತ್ತಿದೆ ಅಂತ ಮಾಡಿದ್ದು ಎತ್ಕೊಂಡಿತ್ತು ಕಳಿಸಲ್ಲ ಮಳೆಗಾಲದಲ್ಲಿ. ನಿನ್ನೆ ರಾತ್ರಿ ಲೈಟಾಗಿ ಮಳೆ ಬಂದಿದೆ. ತುಂಬ ಸೆಕೆ ನಮ್ಮ ಕಡೆ ಈ ಸರ್ತಿ ನೋಡಿ. ಈ ಗಿಡ ನೋಡಿ, ಇದು ಏನು ಬೆಳವಣಿಗೆ ಇಲ್ಲ, ಏನೋ ಸ್ವಲ್ಪ ಕಟ್ತಾ ಇದೆ. ಬಿಸಿಲು ಜಾಸ್ತಿ ಆಯಿತು. ಇದು ಕೂಡ ಹಾಗೆ ನೋಡಿ, ಬಿಸಿಲು ಜಾಸ್ತಿ ಆಯಿತು ಅನಿಸುತ್ತೆ. ಮೊನ್ನೆ ಕವರಿಂಗ್ ಎಲ್ಲ ಮಾಡಿದ್ದೆ, ಅದ್ರ ಕೂಡ ಇದೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ಬಂದಿದೆ. ಇದು ಓಕೆ ನೋಡಿ, ಚೆನ್ನಾಗಿದೆ. ಮೇಲಿಂದ 3ನೇ ಲೈನ್ ಇದೀಗ ತೋರಿಸ್ತಾ ಇರೋದು ನೋಡಿ. ಇಲ್ಲೊಂದು ಗೊಬ್ಬರದ ಗಿಡ, ಇದು ಕೂಡ ಯಾವ ಗೊಬ್ಬರದ ಗಿಡ ಎಲ್ಲ ನೋಡಿ ಎಷ್ಟು ಎತ್ತರ ಆಗಿ ನಾನಿವತ್ತು ಕಡ್ದು ಎಲ್ಲ ಇದಕ್ಕೆ ಅರಿಶಿನ ಗಿಡದ ಬುಡಕ್ಕೆಲ್ಲ ಹಾಕಿದ್ದೇನೆ. ಆದರೆ ಇದು ನೋಡಿ ಅಲ್ಲೇ ಇದೆ ಎಲ್ಲ ಗಿಡದ್ದು. ಇದು ಏನು ಅರ್ಥನೇ ಆಗೋದಿಲ್ಲ ಏನು ಬೆಳವಣಿಗೆ ಅಂತ.
ನೋಡಿ ಇಲ್ಲಿ ನೋಡಿ, ಇದು ಅರಿಶಿನ ಗಿಡದ್ದು, ಅರಿಶಿನ ಗಿಡ ಲಾಸ್ಟ್ ಟೈಮ್ ಗಿಡ ನಟ್ಟಿದ್ದು. ಅದ್ರ ಈ ಸರ್ತಿ ನಾವು ಅರಿಶಿನ ಗಿಡ ತೆಗಿಲಿಲ್ಲ, ಅದು ಮಣ್ಣಲ್ಲೇ ಇದೆ ಆ ಗೆಡ್ಡೆ. ಅದು ಈ ಸರ್ತಿ ಮಳೆಗಾಲದಲ್ಲಿ ಚಿಗುರ್ಲಿ ಅಂದ್ಕೊಂಡು ನಾನು ಮೊನ್ನೆ ಸ್ವಲ್ಪ ಗೊಬ್ಬರ ಹಾಕಿ, ಬೂದಿ ಹಾಕಿ, ಅದ್ರ ಮೇಲೆ ಗೊಬ್ಬರದ ಗಿಡ, ಅಲ್ಲಿ ಬೆಳೆದಿದ್ದು ಗೊಬ್ಬರದ ಗಿಡನ ಕತ್ತರಿಸಿ ಅದ್ರ ಮೇಲೆ ಇವತ್ತು ಮಣ್ಣು ಹಾಕಿದ್ದೆ. ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಆಗಿ ಚೆನ್ನಾಗಿ ಬೆಳೀಲಿ ಅಂತ. ಸೊ ಅರಿಶಿನದ ಬಗ್ಗೆ ಸ್ವಲ್ಪ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೆ. ನೋಡಿ ಈ ಸೈಡಿದ್ದು ಅಡಿಕೆ ಗಿಡಗಳು ಏನು ಡೆವಲಪ್ಮೆಂಟ್ ಭಾರಿ ಕಮ್ಮಿ, ಏನೂ ಗೊತ್ತಾಗ್ತಾಯಿಲ್ಲ. ಮಳೆಗಾಲದಲ್ಲಿ ನೀರು ಹರಿತದಲ್ಲ, ಪಾಸಾಗೋ ಜಾಗ, ಅದರಿಂದ ಇರ್ಬೋದು ಅನಿಸುತ್ತೆ. ನೋಡಬೇಕು ಈ ವರ್ಷ ಮಳೆಗಾಲದಲ್ಲಿ ಏನಾಗ್ತದಂತ. ನೋಡಿ ಇಲ್ಲಿ ಇದು 4ನೇ ಲೈನು ನೋಡಿ, ಮೇಲ್ಗಡೆಯಿಂದ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಜೇನು ಪೆಟ್ಟಿಗೆ 2ರಲ್ಲಿ ಒಂದಿದೆ. ಈಗ ಮೊನ್ನೆ ಸ್ವಲ್ಪ ತುಪ್ಪ ತೆಗೆದಿದ್ದೆ, ಅದ್ರ ಬಗ್ಗೆ ಹೇಳಿದ್ದೆ ನಾನು, ಸ್ವಲ್ಪ ಸಿಕ್ಕಿದೆ. ಅದು ನಿರೀಕ್ಷೆಯ ಲೆವೆಲಲ್ಲಿ ಇರಲಿಲ್ಲ. ತುಂಬ ಹುಳಗಳಿದೆ ಮಾತ್ರ ಈ ಸರ್ತಿ, ಆದರೆ ತುಪ್ಪ ಇಲ್ಲ. ಯಾಕೆ ಅಂದರೆ ಮಾರ್ಚಲ್ಲಿ ಎಲ್ಲ ತುಪ್ಪ ಕಟ್ಟಿತ್ತು, ನಾನು ಸ್ವಲ್ಪ ಡಿಲೇ ಮಾಡಿದ್ದಕ್ಕೋಸ್ಕರ ಅದು ಕುಡ್ಕೊಂಡು ಹಾರಿ ಹೋದು. ಇನ್ನು ಸ್ವಲ್ಪ ಉಳಿದಿತ್ತು, ಸ್ವಲ್ಪ ತೆಗೆದೆ. ಈಗ ನಿಜವಾಗಿ ಒಳ್ಳೆ ಟೈಮ್ ಇದೆ ತುಪ್ಪ ಮಾಡಲಿಕ್ಕೆ, ಆದರೆ ಹೂಗಳಿಲ್ಲ ಇಲ್ಲೆಲ್ಲ ಸುತ್ತಮುತ್ತ. ಸೊ ಏನಿಲ್ಲ, ಅದು ವಂಶಾಭಿವೃದ್ಧಿ ಮಾಡ್ತಾ ಇದೆ. ಆದರೆ ಪೆಟ್ಟಿಗೆ ಆಗಿದೆ, ಏನೂ ಗೊತ್ತಿಲ್ಲ, ನೋಡೋಣ. ಆದರೂ ಸ್ವಲ್ಪ ಈ ವರ್ಷ ಪ್ಲ್ಯಾನಿಂಗ್ ಚೇಂಜಸ್ ಇದೆ ನಮ್ಮದು. ಮುಂದೆ ನಿಮಗೆ ಹೇಳ್ತೇನೆ ನಾನು ಅದರ ಬಗ್ಗೆ ಅಪ್ಡೇಟ್. ನೋಡಿ 4ನೇ ಲೈನ್ ತುದಿಯಲ್ಲಿ ಎಲ್ಲ ಗಿಡಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನೋಡಿ. ಇದು ಬಾಳೆ ಚೆನ್ನಾಗಿ ಬೆಳೀತಾ ಉಂಟು ಈ ಸರ್ತಿ, ಏನೋ ಗೊತ್ತಿಲ್ಲ. ಬೂದಿ ಗೀದಿ ಎಲ್ಲ ಹಾಕಿದ್ದೆ, ಬುಡಕ್ಕೆ ಕೂಡ ಇವತ್ತು ಮಣ್ಣು ಹಾಕಿದ್ದೆ, ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ.